ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಾಜಿ ಸಚಿವ ವಿ ಸೋಮಣ್ಣ ಅವರ ನಡೆ ಏನು? ಲೋಕಸಭೆಯ ಸ್ಪರ್ಧೆಯ ಬಗ್ಗೆ ಆಸೆ ಇಟ್ಕೊಂಡಿರುವಂತ ವಿ ಸೋಮಣ್ಣ ಆಸೆಯನ್ನ ಕೈ ಬಿಟ್ಟಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ತುಮಕೂರು ಲೋಕಸಭಾ ಕ್ಷೇತ್ರದ ಆಸೆ ಕೈ ಬಿಟ್ಟಿದ್ದಾರೆ ವಿ ಸೋಮಣ್ಣ. ಬೆಂಗಳೂರಿನ 2 ಲೋಕಸಭಾ ಕ್ಷೇತ್ರಗಳ ಮೇಲೆ ಸೋಮಣ್ಣ ಕಣ್ಣಿಟ್ಟಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಹೈಕಮಾಂಡ್ ಮುಂದೆ ಹೊಸ ಬೇಡಿಕೆ ಇಟ್ಟಿದ್ದಾರೆ ಮಾಜಿ ಸಚಿವ. ಬೆಂಗಳೂರು ಉತ್ತರ ಅಥವಾ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಟಿಕೆಟ್ಗೆ ಬೇಡಿಕೆ ಇಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬಿಎಸ್ವೈ ಸಮ್ಮುಖದಲ್ಲೇ ಫೈನಲ್ ಮಾಡೋದಕ್ಕೆ ಆಗ್ರಹ. ಸೋಮಣ್ಣ ಬೇಡಿಕೆ ಕೇಳಿದ್ರು, ಹೈಕಮಾಂಡ್ ನೋ ರಿಯಾಕ್ಷನ್. ಈಗ ವಿ ಸೋಮಣ್ಣ ಅವರು ಪಕ್ಷ ಬಿಡುವ ನಿರ್ಧಾರಕ್ಕೆ ಬಂದಿದ್ರು. ಆ ಬಳಿಕ ಒಂದಷ್ಟು ಡಿಮ್ಯಾಂಡ್ಗಳನ್ನ ಪಕ್ಷದ ಮುಂದೆ ಇಡ್ತಾ ಇರೋದು, ಹೈಕಮಾಂಡ್ ಮುಂದೆ ಇಡ್ತಾ ಇರೋದು. ಲೋಕಸಭೆ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ 2 ಪ್ರಮುಖ ಲೋಕಸಭಾ ಟಿಕೆಟ್ ಬೇಕು ಅನ್ನುವಂತ ಪ್ರಸ್ತಾಪ. ಬೆಂಗಳೂರು ಉತ್ತರ ಅಥವಾ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಟಿಕೆಟ್ ಕೊಡಲೇಬೇಕು ಅನ್ನುವಂತ ಬೇಡಿಕೆ ವಿ ಸೋಮಣ್ಣ ಅವ್ರದ್ದು. ಆದ್ರೆ ಎಷ್ಟರ ಮಟ್ಟಿಗೆ ಬಿಜೆಪಿಯ ಹೈಕಮಾಂಡ್ ಇದಕ್ಕೆ ಮನ್ನಣೆ ಕೊಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಬಟ್ ಈಗ ಆಲ್ರೆಡಿ ಬೇಡಿಕೆ ಪ್ರಸ್ತಾಪ ಆದ್ರೂ ಕೂಡ ನೋ ರಿಯಾಕ್ಷನ್ ಬಿಜೆಪಿಯ ಹೈಕಮಾಂಡ್ ನಿಂದ. ಯಾಕೆ ಮೌನ ತಾಳಿರೋದು ಬಿಜೆಪಿ ಹೈಕಮಾಂಡ್? ಯಾವುದೇ ರೀತಿಯ ಸಿಗ್ನಲ್ ಬಿಜೆಪಿ ಹೈಕಮಾಂಡ್ ನಿಂದ ವಿ ಸೋಮಣ್ಣ ಅವ್ರಿಗೆ ಸಿಕ್ಕಿಲ್ಲ. ಹೈಕಮಾಂಡ್ ನಿಂದ ಬುಲಾವ್ ಬಂದ್ರು ವಿ ಸೋಮಣ್ಣ ಅವರು ಹೋಗಿಲ್ಲ. ಕಾರಣ BY ವಿಜೇಂದ್ರ ಅವರ ಸಮ್ಮುಖದಲ್ಲೇ ಮಾತುಕತೆ ಆಗಬೇಕು ಅನ್ನೋಂತ ಪಟ್ಟು ಹಿಡಿದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ವಿಧಾನಸಭೆ ಸೋಲಿನ ಬಳಿಕ ಆ ಕ್ಷೇತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಪಕ್ಷದವರ ವಿರುದ್ಧವೇ ಯಾವ ರೀತಿ ಅಸಮಾಧಾನ ವ್ಯಕ್ತಪಡಿಸಿದ್ರು ವಿ ಸೋಮಣ್ಣ ನೋಡಿದ್ವಿ. ಉನ್ನತ ಸ್ಥಾನಮಾನದ ಹುದ್ದೆಯ ನಿರೀಕ್ಷೆಯಲ್ಲಿದ್ರು. ಲೋಕಸಭಾ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಡಿಕೆ ಕೂಡ ಇಡಲಾಗಿದೆ ಅನ್ನುವಂತಹ ವಿಚಾರ ಬಿಜೆಪಿಯ ಹೈಕಮಾಂಡ್ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳಬಹುದು? ಇವರ ಮಾತಿಗೆ ಬೇಡಿಕೆಗೆ ಮನ್ನಣೆ ಕೊಡಬಹುದು ಅಂತ ಅನ್ಸುತ್ತಾ? ಶ್ರುತಿ, ಖಂಡಿತವಾಗಿಯೂ ಸೋಮಣ್ಣನವ್ರನ್ನ ಒಂದು ಲೆಕ್ಕಾಚಾರದಲ್ಲಿ ಸೀರಿಯಸ್ ಆಗಿ ತೆಗೆದುಕೊಳ್ಳಲೇಬೇಕಾಗುತ್ತೆ ಬಿಜೆಪಿ ಹೈಕಮಾಂಡ್. ಯಾಕಂದ್ರೆ ಅವರು ಪ್ರಬಲ ಲಿಂಗಾಯತ ನಾಯಕರು ಮತ್ತು ಕಾಂಗ್ರೆಸ್ ಸಂಪರ್ಕದಲ್ಲಿ ಇರ್ತಕ್ಕಂತಹ ನಾಯಕರು. ಒಂದು ವೇಳೆ ಏನಾದರೂ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದೆ ಆದಲ್ಲಿ ಅದು ಒಂದು ರೀತಿಯಲ್ಲಿ ಬಿಜೆಪಿಗೆ ಒಂದು ರೀತಿಯಾದಂಥ ಡ್ಯಾಮೇಜ್ ಮತ್ತು ಒಂದು ಗೆಲ್ಲುವಂಥ ಹುದ್ದರಿಯನ್ನು ಕಳೆದುಕೊಂಡಂತ ಆಗುತ್ತೆ. ಇನ್ನು ಸೋಮಣ್ಣ ಅವರು ಕಾಂಗ್ರೆಸ್ ಸೇರ್ತಾರ ಅಥವಾ ಬಿಜೆಪಿಯಲ್ಲಿ ಉಳ್ಕೊಳ್ತಾರ ಅನ್ನುವಂಥದ್ದು ಒಂದು ಜಿಜ್ಞಾಸೆ ಬಹಳ ದಿನಗಳಿಂದ ಕಾಡ್ತಾ ಇದೆ. ಆದರೂ ಅವರು ಸೋಮಣ್ಣ ಅವರು ನಾನು ಬಿಜೆಪಿಯಲ್ಲಿ ಉಳಿದುಕೊಳ್ತೇನೆ, ನನಗೆ ಬಿಜೆಪಿಯಿಂದ ಒಂದಷ್ಟು ಸ್ಥಾನಮಾನಗಳು ಸಿಗಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಮತ್ತು ನನ್ನ ಸೋಲಿನ ವಿಚಾರವಾಗಿ ವಿಜೇಂದ್ರ ಅವರನ್ನ ಕರೆಸಿ ಅವರ ಸಮ್ಮುಖದಲ್ಲಿ ಮಾತುಕತೆಯನ್ನು ಮಾಡಬೇಕನ್ನುವಂಥ ಒಂದು ಡಿಮ್ಯಾಂಡನ್ನು ಇಟ್ಕೊಂಡಿದ್ದಾರೆ. ಅದು ಸದ್ಯಕ್ಕೆ ಅದು ಪೂರೈಸ್ತಾರೋ ಇಲ್ಲೋ ಅನ್ನುವಂಥದ್ದು ಒಂದು ರೀತಿಯಾದಂಥ ಲೆಕ್ಕಾಚಾರ. ಇನ್ನು ಉಳಿದಂತೆ ಸೋಮಣ್ಣ ಅವರು ಲೋಕಸಭಾ ಚುನಾವಣೆ ಮೇಲೆ ಕಣ್ಣನ್ನು ಇಟ್ಕೊಂಡು ಕೂತಿದ್ದಾರೆ. ಯಾಕಂದರೆ ಅವರು ವಿಧಾನಸಭೆ ಸೋತ ಬಳಿಕ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಅಲ್ಲಿ ನನಗೆ ಟಿಕೆಟ್ ಸಿಗಬಹುದು ಅನ್ನುವಂಥದ್ದು. ಅವರು ಬಹುತೇಕವಾಗಿ ತುಮಕೂರಿನಿಂದ ನಿಲ್ತಾರೆ, ತುಮಕೂರಿಂದ ಆಕಾಂಕ್ಷೆ ಆಗ್ತಾರೆ ಅನ್ನುವಂಥದ್ದು ಬಿಜೆಪಿಯಿಂದ ಅಥವಾ ಕಾಂಗ್ರೆಸ್ನಿಂದ ಅನ್ನುವಂಥದ್ದು ಒಂದಷ್ಟು ರಾಜಕೀಯ ಸುದ್ದಿಗಳು ಓಡಾಡ್ತಾ ಇದ್ವಿ. ಅದರ ಹೊರತಾಗಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅವರು ಬೆಂಗಳೂರು ಉತ್ತರ ಅಂದರೆ ಅಲ್ಲಿ ಡಿ ವಿ ಸದಾನಂದ ಗೌಡರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ರು, ಅವರು ಈ ಬಾರಿ ಸ್ಪರ್ಧೆ ಮಾಡ್ತಾ ಇಲ್ಲ. ಬೆಂಗಳೂರು ಉತ್ತರ ಖಾಲಿ ಆಗ್ತಾ ಇದೆ, ಅಲ್ಲಿಂದ ಟಿಕೆಟ್ ಕೊಟ್ಟರೆ ನಾನು ಸ್ಪರ್ಧೆ ಮಾಡೋಕ್ಕೆ ರೆಡಿ ಆಗಿದ್ದೇನೆ ಅನ್ನುವಂಥದ್ದು. ಮತ್ತು ಬೆಂಗಳೂರು ದಕ್ಷಿಣ ಅಲ್ಲಿ ಈಗಾಗಲೇ ಹಾಲಿ ಸಂಸದರಿದ್ದಾರೆ ತೇಜಸ್ವಿ ಸೂರ, ಅವರನ್ನು ಬಿಡಿಸಿ ನನಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ಒಂದಷ್ಟು ಒತ್ತಡವನ್ನು ಕೂಡ ಸೋಮಣ್ಣವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಬೆಂಗಳೂರು ಉತ್ತರಕ್ಕೆ ಕೊಡ್ತಾರಾ ಅಥವಾ ಬೆಂಗಳೂರು ದಕ್ಷಿಣಕ್ಕೆ ಕೊಡ್ತಾರಾ ಅನ್ನೋಂಥದ್ದು ಸದ್ಯದ ಮಟ್ಟಿಗೆ ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗುತ್ತೆ. ಯಾಕಂದರೆ ಬೆಂಗಳೂರು ಉತ್ತರ ಕ್ಷೇತ್ರದ ಮೇಲೆ ಸಿಟಿ ರವಿ ಆಗಲಿ ಮತ್ತು ಶೋಭಾ ಕರಂದ್ಲಾಜೆ ಸೇರಿದಂತೆ ಅನೇಕ ಜನರು ಒಂದಷ್ಟು ಕಣ್ಣಿಟ್ಕೊಂಡು ಕೂತಿದ್ದಾರೆ. ಮತ್ತು ಇನ್ನು ಉಳಿದಂತೆ ಕಾರ್ಯಕರ್ತರು ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳಾಗಿದ್ದಾರೆ. ಹಾಗಾಗಿ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಬೆಂಗಳೂರು ಉತ್ತರ ಅಥವಾ ಬೆಂಗಳೂರು ದಕ್ಷಿಣ ಕ್ಷೇತ್ರದ ವಿಚಾರವಾಗಿ ಅನ್ನುವಂಥದ್ದು ಮತ್ತು ಸೋಮಣ್ಣ ಅವರು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡು ಬಿಜೆಪಿ ಹೈಕಮಾಂಡ್ ಅವರನ್ನು ಮನವೊಲಿಸುತ್ತೆ ಮತ್ತು ಅವರನ್ನು ಪಕ್ಷದಲ್ಲಿ ಉಳಿಸ್ಕೊಳ್ಳೋಂಥ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.